ಪ್ರಸಿದ್ಧವಾದಂತಹ ಶ್ರೀ ಸೋಮೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ಅಂಗವಾಗಿ ನಡೆಯತಕ್ಕಂಥ ಈ ದಾಸೋಹ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಆತ್ಮೀಯ ವೀರಶೈವ ಸಮಾಜದ ಮುಖಂಡರುಗಳು, ಸಮಿತಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಸೇರಿ ಈ ದಾಸೋಹವನ್ನು ಮಾಡ್ತಾ ಇರ್ತಕ್ಕಂಥ ಈ ಪುಣ್ಯ ಕೆಲಸಕ್ಕೆ ನಾನು ಇವತ್ತು ಭಾಗಿಯಾಗಿದ್ದೇನೆ. ಈ ದಾಸೋಹ ನಿರಂತರವಾಗಿ ನಡೀಲಿ. ಯಾವತ್ತೂ ಕೂಡ ಈ ಕೆಂಪೇಗೌಡರ ನಾಡಿನಲ್ಲಿ ದಾಸೋಹಕ್ಕೆ ಕೊರತೆ ಇಲ್ಲ ಅಂಥೇಳಿ ಇವತ್ತಿಗೂ ಕೂಡ ಸಾಕ್ಷಿಯಾಗಿ ಎಲ್ಲೇ ದೇವಾಲಯಗಳು, ಯಾವುದೇ ಸಣ್ಣ ದೇವಸ್ಥಾನ ಇದ್ದರೂ ಕೂಡ ಅಲ್ಲಿ ದಾಸೋಹ ನಡೆಯುವಂಥ ಕಾರ್ಯಕ್ರಮ ಈ ಮಾಗಡಿ ತಾಲೂಕಿನಲ್ಲಿ, ಮಾಗಡಿ ನಾಡಿನಲ್ಲೇ ಆಗ್ತಾ ಇರ್ತಕ್ಕಂಥದ್ದು ಒಂದು ಇತಿಹಾಸವನ್ನು ಮರುಕಳಿಸುವಂಥದ್ದು ಅಂತೇಳಿ ನಾವೆಲ್ಲ ಭಾವಿಸ್ತೇವೆ. ಸೊ ಹಾಗಾಗಿ ಇವತ್ತು ಸೋಮೇಶ್ವರ ಈ ದಾಸೋಹ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಶ್ವೇತವರಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ವರದ ವರ್ಷೆ ವರದಖಂಡೇ ಮೇರೋರ್ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯಾಂ ಪಶ್ಚಿಮ ಪ್ರದೇಶೆ ಕರ್ನಾಟಕದೇಶೆ ವ್ಯವಹಾರಿಕಾ ಚಾಂದ್ರಮಾನೇನ ಬೌದ್ಧಾವತಾರಶಾಲಿ ವಾಹನಶಕೆ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಎಲ್ಲರೂ ಹೇಳಿ ಶ್ರೀಮತ್ತು ಶ್ರೀ ಶಕೆ 1946ಕ್ಕೆ ಸಲ್ಲುವ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಮಾಘಮಾಸೆ ಬಹುಳ ಚತುರ್ದಶಿ ತಿಥಮ್ಯಾಂ ಸಹ ವಾಸರಸ್ತು ಬೃಹಸ್ಪತಿವಾಸರೆ ಯುಕ್ತಾಯಾಂ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ವರ್ಷೇ ವರ್ಷೆ ಸೋಮೇಶ್ವರ ದೇವಾಲಯ ಮಾಗಡಿ ಗ್ರಾಮಸ್ಯ ಮಹಾ ಗವಿಗಂಗಾಧರೇಶ್ವರ ರಂಗನಾಥೇಶ್ವರ ಸ್ವಾಮಿನಃ ಅನ್ನದಾಸೋಹ ಭಕ್ತ ಸಮೂಹ ಪಶು ಪಕ್ಷಿ ರಥತುರಗ ಗೋಮಹಿಷಿ ಅನಿರೀಕ್ಷಿತ ಆಕಸ್ಮಿಕ ದುಷ್ಟಶಕ್ತಿ ದುರ್ಮಂತ್ರ ದುರ್ಯಂತ್ರ ದುಸ್ತ್ಯಂತ್ರ ಉತ್ತಳೀಕ ಸ್ಥಾಪನ ಪ್ರಯೋಗ ವಾಮಾಚಾರ ನಿವಾರಣಾರ್ಥೆ ಗ್ರಾಮಸ್ಯ ದಿನೇ ದಿನೇ ಮಹಾಸರಸ್ವತಿ ವಿದ್ಯಾವ್ಯಾಸಂಗ ಅಧಿಕಾರ ವಾಣಿಜ್ಯ ವ್ಯಾಪಾರ ಉದ್ಯೋಗ ವ್ಯವಹಾರ ಭಕ್ತ ಸಮೂಹ ಅಭಿವೃದ್ಧ್ಯರ್ಥೆ ರಾಜಕೀಯ ಕಾರಕ ಅನಿರೀಕ್ಷಿತ ಆಕಸ್ಮಿಕ ದುಷ್ಟಶಕ್ತಿ ಪರಿಹಾರಾರ್ಥೆ ವಾಸ್ತುದೋಷ ವಾಸ್ತು ಮರ್ಮಾಂಗ ದೋಷ ಮಾಗಡಿ ಟೌನ್ ಆಜುಬಾಜು ಗ್ರಾಮಸ್ಯ ದಿನೇ ದಿನೇ ಅಭಿವೃದ್ಧ್ಯರ್ಥೆ ಸ್ತ್ರೀ ಸಮೂಹ ದೀರ್ಘ ಸೌಮಂಗಲ್ಯ ಭಾಗ್ಯ ಸದಾಕಾಲ ಸಿದ್ಧ್ಯರ್ಥೆ ಮಹಾತಪಸ್ವಿ ಜಡೇಶ್ವರ ಮಹಾ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿನಃ ಬಾಲಗಂಗಾಧರನಾಥ ಸ್ವಾಮೀಜಿನಃ ಗುರುವರ್ಯ ಸನ್ನಿಧಾನೇನ ಸನ್ಮುಖೇಣ ಯಜಮಾನಸ್ಯ ಮಮ ಮಾಜಿ ಶಾಸಕ ವೃಂದವರ್ಗಸ್ಯ ಮಂಜುನಾಥ್ ನಾಮಧೇಯಸ್ಯ ವ್ಯವಹಾರ ನಾಮಧೇಯಸ್ಯ ಸಪ್ತಮ ಶನಿ ಅಷ್ಟಮ ರಾಹು ಅನಿರೀಕ್ಷಿತ ಆಕಸ್ಮಿಕ ವಾಕ್ಶಾಪ ಮಾನಸಿಕ ಶಾಪ ಶಾರೀರಿಕ ಶಾಪ ನಿವಾರಣಾರ್ಥೆ ವಾತಜ್ವರ ಪಿತ್ತಜ್ವರ ಶೀತಜ್ವರ ವಿಷಮಜ್ವರ ಬ್ರಹ್ಮಜ್ವರ ಪರಿಹಾರಾರ್ಥೆ ಅನ್ನದಾಸೋಹ ದಿನೇ ದಿನೇ ಅಭಿವೃದ್ಧಿರಸ್ತು ಮಹಾ ಸ್ವಾಮಿನಃ ಸೋಮೇಶ್ವರ ಸಾನ್ನಿಧ್ಯೇನ ಕೃಪಾಶೀರ್ವಾದ ಸದಾಕಾಲ ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಯೋಪ್ಸುನಾವಂ ಪ್ರತಿಷ್ಠಿತಾಂ ವೇದ ಪ್ರತ್ಯೇವ ಪ್ರತಿಷ್ಠತಿ ಪುಷ್ಪಾಹಮಗ್ನೇರಮಾಯ ರಸಂವೈಃ ತಪಶ್ಚಂದ್ರಮಾ ನಕ್ಷತ್ರಾಣಿ ಪರ್ಜನ್ಯ ಸಂವತ್ಸರೋಷ್ಟ ಶಿವಸಾಂಬದಯ ನಮಃ ಪಾರ್ವತಾಪತಿ ಹರ ಹರ ಮಹಾದೇವ ಶಂಭೋ ನಮಃ ಪಾರ್ವತಾಪತಿ ಹರ ಹರ ಮಹಾದೇವ ಹರ ನಮಃ ಪಾರ್ವತಾಪತಿ ಹರ ಹರ ಮಹಾದೇವ.
वनस्पतिरसोपेतगन्धाढ्योदोपवुत्तमः आग्रेयः सर्वदेवानां धूपोऽयं प्रतिगृह्यते गुरुपादारविन्ददेवताभ्यो नमः धूपमाग्रापयामि कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवामि सहितं नमामि ओम श्रीमन्महा सोमेश्वर स्वामी देवताभ्यो नमः हर गुरु सन्निधानेन कर्पूर मंगल निराजनं दर्शयामि तत्सवितुर्वरेण्यं भर्गो देवस्य धीमहि धियो यो नः प्रचोदयात् अमृतं ब्रह्म पूर्ववस्सुवरापहां फलं मनोरथ फलं प्रददाति सदा नृणां पुत्रा पौत्राभिवृद्ध्यर्थम् अतः शान्तिं प्रयश्च मे सोमेश्वर महाराज की सोमेश्वर महाराज की सोमेश्वर महाराज की कर्पूर प्रकार ಆಗ್ತದೆ शतमात्मानं भवति निगमो भवति शतमैश्वर्यं भवति शतायः पुरुषस्य तेन्द्रियः आयुष्येवेन्द्रिये प्रतिष्ठति दीर्घमायुः Shiva
ಶಂಕರಸ್ಯ ಶಿವಾಲಯೇ ದೇವತಾಸ್ತಸ್ತ್ರಮೋದಂತೆ ತನ್ಮೇ ಶಿವ ಸಂಕಲ್ಪಮಸ್ತು. ಶಿವನು ಕೂಡ ಸಂಕಲ್ಪ ಮಾಡಿರ್ತಕ್ಕಂತಹ ದಿವಸ ಅಂತ ಅಂದ್ರೆ ಮಹಾಶಿವರಾತ್ರಿ. ಅಂತಹ ಒಂದು ಶಿವರಾತ್ರಿಯ ದಿನವನ್ನ ವ್ರತಾಚರಣೆಯನ್ನ ಪ್ರಯುಕ್ತ ಭಕ್ತ ಪ್ರೇಮಿಗಳು ಈ ಒಂದು ಪ್ರಪಂಚನೂ ಕೂಡ ಪವಿತ್ರವಾಗಿರತಕ್ಕಂತಹ ಯಾತ್ರೆಯ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ನಾವು ಭಕ್ತ ಸಮೂಹ ಎಲ್ಲರೂ ಕೂಡ ಒಂದು ಛತ್ರವನ್ನು ನಿರ್ಮಾಣ ಮಾಡಿಕೊಂಡು ಬದುಕ್ತಾ ಇರತಕ್ಕಂತಹ ಜೀವನೋಪಾಯ ಇದು. ಇಂತಹ ಒಂದು ಯಾತ್ರೆಯ ಜೀವನೋಪಾಯದಲ್ಲಿ ಮನುಷ್ಯ ತನಗೆ ಮೀಸಲಾತಿಯನ್ನು ಇಟ್ಟುಕೊಂಡು ಬದುಕುವುದು ಬೇಡ ಅಂತಕ್ಕಂತಹದ್ದಕ್ಕೆ ಸರಿಸಮಾನವಾಗಿರತಕ್ಕಂತಹ ಭಗವಂತನ ಪ್ರೀತಿ ವಾತ್ಸಲ್ಯ ಎಲ್ಲ ಒಂದು ಛತ್ರದಲ್ಲಿ ಮದುವೆಯನ್ನು ಮಾಡಿಕೊಂಡು 2 ದಿವಸ ಹೋಗತಕ್ಕಂತಹ ಸಂದರ್ಭದಲ್ಲಿ ಆ ಓನರ್ ಇರ್ತಾನೆ. ಆ ಓನರ್ ಏನ್ ಮಾಡ್ತಾನಪ್ಪ ಅಂದ್ರೆ ಆಗು ಹೋಗುಗಳನ್ನ ಗಮನಿಸ್ಕೊಳ್ತಾ ಇರ್ತಾನೆ. ಏನಾಯ್ತು, ಏನು ಹೋಯ್ತು, ಅವ್ರ ಹತ್ರ ನಾನು ದುಡ್ಡು ಎಷ್ಟು ತಗೊಂಡಿದ್ದೆ ಅಂತ ಲೆಕ್ಕಾಚಾರದಲ್ಲಿ ಆ ಚೌಟ್ರಿಯನ್ನ ಗಮನಿಸ್ಕೊಳ್ತಾ ಇರ್ತಾನೆ. ಮತ್ತೆ ನಾಳೆ ಬರ್ತಕ್ಕಂತಹ ಚೌಟ್ರಿ ಅವರಿಗೆ ಖಾಲಿ ಮಾಡಿ ಕೊಟ್ಟು ಹೋಗ್ಬೇಕು. ಆಗ ಮತ್ತೆ ಅದು ಶುಚಿಯಾಗಿರಬೇಕು. ಆ ರೀತಿ ನಮ್ಮ ಮನುಷ್ಯನ ಧರ್ಮನೂ ಕೂಡ ಹಾಗೆ ಅಷ್ಟೇ. ಈ ಒಂದು ಶಿವರಾತ್ರಿ ಆಚರಣೆ ಶುದ್ಧಿಯನ್ನ ಮಾಡಿಕೊಂಡು ಮತ್ತೊಬ್ಬರಿಗೆ ದಾರಿಯನ್ನ ಮಾಡಿಕೊಡುವಂತಕ್ಕಂತಹ ಒಂದು ಶುಭ ದಿವಸ, ಮನುಷ್ಯನ ಮಾರ್ಗದ ಉಪಾಯದ ದಿವಸ. ಇಂತಹ ಒಂದು ದಿವಸದಲ್ಲಿ ಇಂದಿನ ದಿವಸ ಭಗವಂತನನ್ನ ಸ್ಮರಣೆ ಮಾಡಿ ಬೆಳಗ್ಗೆ ಪ್ರಸಾದವನ್ನ ಪಶು ಪಕ್ಷಿಗಳಿಗೆ ಯಾವ ನೀರು ಇಲ್ಲದಾಗ ನೀರನ್ನು ಕೊಡ್ತೀವೋ ಆ ರೀತಿ ಮನುಷ್ಯನಿಗೂ ಕೂಡ ಅನ್ನದಾನ ಮಾಡತಕ್ಕಂತಹದ್ದು ಒಂದು ನಮ್ಮ ಹಿಂದಿನವರು ನಡೆಸಿಕೊಟ್ಟು ಬಂದಿರತಕ್ಕಂತಹ ಒಂದು ಸದ್ಧರ್ಮದ ಆಚರಣೆ. ಈ ಧರ್ಮವನ್ನ ನಮ್ಮ ಯುವ ಪೀಳಿಗೆ, ಹೊಸಹಳ್ಳಿ ಗ್ರಾಮದ ಅಕ್ಕಪಕ್ಕದ ಗ್ರಾಮಸ್ಥರು, ಮಾಗಡಿಯ ಸೋಮೇಶ್ವರ ದೇವಾಲಯದ ಸದ್ಭಕ್ತರು, ಎಲ್ಲ ಸಹಿ ಹೃದಯಿಗಳು ಎಲ್ಲರೂ ಕೂಡ ಸೇರಿ ಈ ಒಂದು ಭಕ್ತಿ ಪ್ರೇಮಿಗಳಿಗೆ ಆಹಾರವನ್ನು ಪ್ರಸಾದವನ್ನು ಹಂಚತಕ್ಕಂತಹ ದಿವಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸ ಅನ್ನದಾಸೋಹದ ಕಾರ್ಯಕ್ರಮ. ಈ ಒಂದು ಅನ್ನದಾಸೋಹದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಅನ್ನ ಪ್ರಸಾದವನ್ನ ವ್ಯರ್ಥ ಮಾಡದಲೇ ಆ ಆಹಾರವನ್ನ ಒಂದು ಹಗಳು ಹೆಚ್ಚಾದ್ರೂ ಕಷ್ಟ, ಒಂದು ಹಗಳು ಕಡಿಮೆ ಆದ್ರೂ ಕಷ್ಟ, ಒಂದು ತೂಕದ ತಕ್ಕಡಿಗೆ. ಆ ರೀತಿ ಮನುಷ್ಯನಿಗೂ ಕೂಡ ರೋಗ ರುಜಿನಗಳನ್ನು ನಿವಾರಣೆ ಮಾಡತಕ್ಕಂತಹ ಕ್ಷೇತ್ರನಾಥನಾಗಿರತಕ್ಕಂತಹ ಸೋಮೇಶ್ವರರ ಆಶೀರ್ವಾದದ ಪ್ರಸಾದದ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಈ ಪ್ರಸಾದವನ್ನು ಸವಿದು ಆ ಸಮಾಜದಲ್ಲಿ ಸಹಿಹೃದಯಿಗಳಾಗಿ ಬದುಕಿ ಬಾಳತಕ್ಕಂಥ ಒಂದು ಶಕ್ತಿಯನ್ನ ಆ ಭಗವಂತ ಪ್ರೇರೇಪಿಸಲಿ ಅಂತ ಅಂದ್ಬಿಟ್ಟು ತುಂಬ ಹೃದಯದ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ದಾಸೋಹ ನಿರ್ಮಾಣದ ಎಲ್ಲ ಸೇವಾಕರ್ತರಿಗೂ ಕೂಡ ಭಕ್ತವೃಂದದವರಿಗೂ ಕೂಡ ಸಮರ್ಪಣೆಯಾಗಿರಲಿ ಅಂತ ಹೇಳಿ ಬಯಸ್ತಾ ಈ ಮಾತಿಗೆ ವಿರಾಮ ಕೊಡ್ತಾ ಇದ್ದೀವಿ. ಶಿವನ್